ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಲ್. ಚೆನ್ನಮ್ಮನ ಕಂಚಿನ ಪ್ರತಿಮೆಗೆ ಲಿಂಗಾಯತ ಪಂಚಮಸಾಲಿಗಳ ಪಂಚ ಪುಷ್ಪಾರ್ಚನೆ. ರೈತ ಸಂಸ್ಕೃತಿ ಬಿಂಬಿಸುವ ಮೆರವಣಿಗೆ ಲಿಂಗಾಯತ ಸಮಾಜ ಬಾಂಧವರು ಕಿತ್ತೂರು ರಾಣಿ ಚೆನ್ನಮ್ಮಳ ವಿಜಯಪುರ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿರುವ ವೀರರಾಣಿ ಕಿತ್ತೂರು ಚೆನ್ನಮ್ಮಳ ಭವ್ಯ ಕಂಚಿನ ಮೆರವಣಿಗೆ ಪ್ರತಿಮೆಗೆ ಪಂಚ ಪುಷ್ಪಾರ್ಚನೆ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಕೂಡಲ ಸಂಗಮದ ಲಿಂಗಾಯತ ಪಂಚಮಸಾಲಿ ಪೀಠದ ಪ್ರಥಮ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿದ ಸಂಭ್ರಮದ ಚೆನ್ನಮ್ಮ ಪ್ರತಿಮೆಯ ಪಂಚ ಪುಷ್ಪಾರ್ಚನೆ ಕಾರ್ಯಕ್ರಮ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಪಂಚಮಸಾಲಿ ಸಮಾಜದ ಮುಖಂಡರು ಪಾಲ್ಗೊಂಡಿದ್ರು. ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರರಾಣಿ ಕಿತ್ತೂರು ಚೆನ್ನಮ್ಮನವರು ಕಿತ್ತೂರು ರಾಣಿ ಚೆನ್ನಮ್ಮನ ಬಸ್ ನಿಲ್ದಾಣದಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮನ ಕಂಚಿನ ಪ್ರತಿಮೆಗೆ ಪಂಚ ಮಹಾತ್ಮರ ಫೋಟೋಗಳೊಂದಿಗೆ ಪಂಚ ಪುಷ್ಪಾರ್ಚನೆ ನೆರವೇರಿತು. ಈ ಕಾರ್ಯಕ್ರಮ ಚೆನ್ನಮ್ಮನ ಸ್ಮರಣಾರ್ಥ ಮತ್ತು ಮೀಸಲಾತಿ ಹೋರಾಟದ ಭಾಗವಾಗಿ ನಡೆಯಿತು. ಈ ಒಂದು ಭಾವನಾತ್ಮಕ ಮತ್ತು ರಾಷ್ಟ್ರೀಯವಾದಿ ಕಾರ್ಯಕ್ರಮವಾಗಿತ್ತು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ವಿಜಯಪುರ. ರುದ್ರಾಕ್ಷಿ ಮಾದರಿಯನ್ನು ಹಾಕಿ ನಾವು ಚೆನ್ನಮ್ಮನಿಗೆ ಮಾಲಾರ್ಪಣೆ ಮಾಡಿ ಮೀಸಲಾತಿ ಹೋರಾಟಗಾರರ ಪರವಾಗಿ ಪಂಚ ಪುಷ್ಪಾರ್ಚನೆಯನ್ನ ಇವತ್ತು ಪಂಚಮುಖ ರುದ್ರಾಕ್ಷಿಯನ್ನು ಹಾಕೋದ್ರ ಮೂಲಕವಾಗಿ ಯತ್ನಾಗೌಡರು ನಾವು ಮಾಡಿದ್ವಿ. ಈಗ ಮತ್ತೋರ್ವ ನಮ್ಮ ಸಮಾಜದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಮನಗಳಿ ಮನೆತನದ ಅಪ್ಪುಗೌಡರು ಹಾಗೂ ಈ ಒಂದು ಬೃಹತ್ ಪಂಚ ಪುಷ್ಪಾರ್ಚನೆಯ ಈ ರ್ಯಾಲಿಗೆ ಯಾವ ರೀತಿ ಇದನ್ನ ಪುಷ್ಪಾರ್ಪಣೆ ಮಾಡ್ಬೇಕಂದಾಗ, ಇಲ್ಲ ಇದು 12ನೇ ತಾರೀಕು ವಿವೇಕಾನಂದ ಜಯಂತಿ ಐತಿ, 12 JCB ತಂದು ಪುಷ್ಪಾರ್ಪಣೆ ಮಾಡ್ಬೇಕಂತ ಹೇಳಿ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ನಂದೂಗಡಿಯವರು ಇವತ್ತು 12 JCB ವಿಶ್ವಗುರು ಬಸವಣ್ಣ, ಸಿದ್ದೇಶ್ವರ ಅಪ್ಪಾಜಿಯವರು, ಶಿವಯೋಗಿ ಸಿದ್ದರಾಮೇಶ್ವರರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಸ್ವಾಮಿ ವಿವೇಕಾನಂದರ ಈ ಭಾವಚಿತ್ರದ ಭವ್ಯ ಮೆರವಣಿಗೆ ಮಾಡಿ ಮೈಸೂರಿನ ರಾಣಿ ಚೆನ್ನಮ್ಮನ್ನೇ ತರಿಸಿ ಇವತ್ತು ಪುಷ್ಪಾರ್ಪಣೆ ಮಾಡಿ ಇಡೀ ಸಮಾರಂಭವನ್ನು ಯಶಸ್ವಿಗೊಳಿಸುವ ಕೆಲಸವನ್ನು ಮಾಡಿ